ಶೋಗೆಯ ಈ ದೇವೇಗೌಡ ಹತ್ತು ರಾರಿಗಳು ಬಂದ್ಬಿಟ್ಟಿದವಲ್ಲ ಅದು ಬಹಳ ಸಂತೋಷ. ಹಾಗೆ ನಮ್ಮವ್ರ ಹತ್ರ ನಮ್ಮ ಬರುವಂತ ಎಲ್ಲ ಹಣವನ್ನ ಕೊಟ್ಟು ಬಿಡಿ. ಅದೇ ರೀತಿ ಮುಂದಿನ ವಾರ ಕೂಡ ಇನ್ನು 20 ಲೋಡ್ ಲಾರಿ ಕಳ್ಸಿಕೊಡ್ತೀನಿ. ನಾವಿನ್ನು ಹಂತ ಹಂತ ಇನ್ನು ಬೆಳೀತಾ ಹೋಗ್ತಾ ಇದ್ದೀವಿ. ಹೇ ಮುತಾಲಿಕ, ನಮಗಿನ್ನು ಯಾರು ಸರಿಸಾಟಿ ಇಲ್ಲ. ನಮಗೆ ವೈದ್ಯ ಆಗಿದ್ದಾನೆ ಆ ಜಯವೀರ. ಅವರ ವಂಶವನ್ನು ನಿರ್ವಹಣೆ ಮಾಡುವವರೆಗೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಒಂದಲ್ಲ ಒಂದು ದಿನ ಸರ್ವನಾಶ ಮಾಡೋಣ. ಏನಂತೀಯ ಮುತಾಲಿಕ? बहुत खुश हो रहा है ये देवेगौड़ा. ನಗಬೇಡ ನರಕಕ್ಕೀಡಾಗಬೇಡ. ನೀನ್ಯಾವಲ್ಲಿ ಅದು ಹೊರಗಿರದೆ ನನ್ನ ಮನೆಗೆ ಬಂದು ನನಗೆ ಬೇಡ ಅಂತ ಹೇಳೋನು ನೀನ್ಯಾವಲ್ಲಿ? ಮೂರು ಬಿಟ್ಟು ಆದಿ ಬಿಟ್ಟವರ ಚಟ್ಟ ಕಟ್ಟಲು ಬಂದ ನಿನ್ನ ಪಾಲಿನ ಯಮ. ಆ ಯಮನಿಗೆ ಈವನು ಯಮ ದೇವೇಗೌಡ. ಎತ್ತರದ ಮಾತನು ಬರುವ ಮರ್ಯಾದೆ ಇಲ್ಲದೆ ಮಾತನಾಡಿದರೆ ನಿಮ್ಮ ಅಪ್ಪನಿಗೆ ಕೂಡ ಇದೆ. ಏನಂದ್ರೆ ಮರ್ಯಾದೆ ಇಲ್ಲದೆ ಮಾತನಾಡಿದರೆ ನಿಮ್ಮ ಅಪ್ಪನಿಗೆ ಕೂಡ ಹೀಗೆ ಮಾತಾಡ್ತೀರಿ. ಏನೋ ಸಾಕಾರ, ನಮ್ಮ ಅಣ್ಣನ ಮುಂದೆ ಏನು ಹೇಳಿದೆ ನೀನು? ನಿನ್ನ ತಂಗಿನ ನಾನ್ ರೇಪ್ ಮಾಡಕ್ ಬಂದಿನ? ನಿಜ ಹೇಳು. ನನ್ನ ತಂಗಿಯನ್ನು ಅಪ್ಕೊಂಡಿದ್ದು ಅವರ ಜೊತೆ ಫೋಟೋ ತೆಗೆದುಕೊಂಡದ್ದು ರೇಪಲ್ಲ ಮತ್ತೆಲ್ಲೇನು? ಅದನ್ನು ನೆನೆಸ್ಕೊಂಡ್ರ ನನ್ನ ರಕ್ತ ಕುದಿದಾಗ ನನ್ನ ರೋಮಗಳು ಎದ್ದು ನಿಂತುಕೊಂಡವ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು, ಇಲ್ಲಾಂದ್ರ ಈಗ ನಿನ್ನ ಭೂಲೋಕದಿಂದ ಎತ್ತಿ ಹಿಡಿಬಿಡ್ತೇನೆ ಅಂತ ಎಚ್ಚರವಾಗಿ ಇರು. ಅಷ್ಟು ಸುಲಭವಿಲ್ಲ ದೇವೇಗೌಡ ಈ ಕ್ರಾಂತಿ ವೀರನ ಎದೆ ತಟ್ಟಲು. ಈ ಹುಲಿ ಟೊಂಕ ಕಟ್ಟಿ ತೊಡೆ ತಟ್ಟಿ ನಿಂತರೆ ನಿನ್ನ ಇಡೀ ದರ್ಪವೇ ನಡಿಗೆ ಹೋಗುತ್ತೆ. ಯಾವುದೋ ಹುಚ್ಚು ನಾಯಿ ನಿನ್ನ ತಂಗಿಯನ್ನು ಕಚ್ಚಲು ಬಂದಾಗ ನಾನವಳ ಮುಚ್ಚು ಮರೆ ಮಾಡಿ ಅವಳನ್ನ ಮಾನ ಪ್ರಾಣ ಕಾಪಾಡಿ ಕಳಿಸಿದ್ದೇನೆ. ಆದರೆ ಯಾವುದೋ ಲುಚ್ಚನ ಮಾತು ಕೇಳಿ ನೀ ನನಗ ಸುಳ್ಳು ಮಾತಾಡಿ ನಮ್ಮ ಅಣ್ಣನ ಗೆಲ್ತೀಯಾ? ಹೇಳಿ. ನೀನು ಕಟ್ಟಿರುವ ತಂತ್ರದ ಕತ್ತು ಕಥೆಯೋ ನೀನು ಮೋಸಗಾರನು. ಹಾಗಾದರೆ ನಿನ್ನ ಕಣ್ಣೆದುರಿಗೆ ಈಗಲೇ ಅದರ ನಿಜ ಮಾಡಿ ತೋರಿಸಲೇ? ಅದು ಎಂದಿಗೂ ಸಾಧ್ಯವೇ ಇಲ್ಲ. ದೇವೇಗಳ ಜೀವಂತಿರುವವರಿಗೆ ಎಂದಿಗೂ ನಡೆಯಲು ಸಾಧ್ಯವೇ ಇಲ್ಲ. ಮುಟ್ಟಿದರ ಈಗಲೇ ಗುಂಡು ಹಾಕಿ ಕತ್ತರಿಸಿ ಬಿಟ್ಟು ಸುಟ್ಟು ಬೂದಿ ಮಾಡಿಬಿಟ್ಟರು ಈ ದೇವೇಗೌಡ. ದೇವೇಗೌಡ, ನನ್ನ ಮನ ಮೆಚ್ಚಿ ಬಂದ ಆ ಮಂದಾರ ಪುಷ್ಪಕ್ಕೆ ನಾನು ಚಂದಿರನಾಗಿ ಬಾಳು ಕೊಡದೆ ಹೋದರೆ ನನ್ನನ್ನು ಷಂಡ ಅಂತ ಕರೀತಾರ.
ನಿನ್ನ ಕಣ್ಣೆದುರಿಗೆ ಈಗಲೇ ನಿನ್ನ ತಂಗಿಗೆ ಕೊರಳಿಗೆ ತಾಳಿ ಕಟ್ತೀನಿ. ನಿನ್ನಲ್ಲಿ ಗಂಡಸ್ತನ ಎಂಬದ್ದಿದ್ದರೆ ಅದನ್ನು ತಡೆಯೋಣ, ನೋಡೋಣ. ರಾಧಿಕಾ, ಹೇ ರಾಧಿಕಾ, ಅದು ಎಂದಿಗೂ ಸಾಧ್ಯವೇ ಇಲ್ಲ. ಇವರಾಡುವ ಮಾತು ನಿಜವಿದೆ ಅಣ್ಣ. ಯಾರ ಮಾತನ್ನು ಕೇಳಿಕೊಂಡು ಈ ನಿನ್ನ ಮರ್ಯಾದೆಯನ್ನ ಕಳೆದುಕೊಳ್ಬೇಡ. ನಾನು ಇವರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಾಟಿ ಮಾಡಬೇಡ. ಹುಚ್ಚು ಹೆಣ್ಣೆ, ಅಕ್ಕರೆಯಿಂದ ಸಾಕಿದ ಈ ಅಣ್ಣನಿಗೆ ನನಗೆ ಎದುರಾಗಿ ಮಾತಾಡ್ತೀಯಾ? ಹೇ ರಾಧಿಕಾ, ನಿನ್ನ ತಲೆ ಕೆಟ್ಟಿದೆ. ನಮ್ಮ ವೈರಿಯನ್ನು ಮಾತಾಡೋದು ಬಿಟ್ಟು ಈ ರೀತಿ ನನ್ನ ಅವಮಾನ ಮಾಡ್ತಿದ್ಯಾ? ಸುಮ್ಮನೆ ಇವನನ್ನ ಮತ್ತೆ ಹೋಗು, ಇಲ್ಲಾಂದ್ರೆ ನಿನ್ನ ಜೀವಂತವಾಗಿ ಸುಟ್ಟು ಬಿಡ್ತೇನೆ. ಅಣ್ಣ, ಕೂತಾರು ಸರಿ. ಹೃದಯದಲ್ಲಿರೋ ಪ್ರೀತಿ, ಮನಸ್ಸಿನಲ್ಲಿರೋ ಭಾವನೆ, ಕಾಲಲ್ಲಿರೋ ಕಂಬನಿ ನಿನ್ನಂತ ನೀತರಿಗೆ ಹೇಗೆ ಗೊತ್ತಾಗ್ಬೇಕು? ಹುಚ್ಚು ಹೆಣ್ಣೆ, ಅಕ್ಕರೆಯಿಂದ ಸಾಕಿದಕ್ಕೆ ನನ್ನ ಮರ್ಯಾದೆ ನನಗೆ ಬಂದಿದೀಯಾ? ಒಳ್ಳೆ ಮಾತು ನೀನು ಹೇಳಿದ್ದೇನೆ, ಮತ್ತೊಮ್ಮೆ ಕೇಳಕು. ಇವರು ನಮ್ಮ ಹುಟ್ಟು ಕುಲವೈರಿಗಳ, ಇವರ ಜೊತೆ ನಮ್ಮ ಸಂಬಂಧ ಸಾಧ್ಯವೇ ಇಲ್ಲ. ಇಲ್ಲಿಗೆ ಮತ್ತೆ ಬಿಡು. ನೂರಲ್ಲ, 1001 ಅನ್ನವಿರುವಂತ ಒಳಗ ತಂದು ನಿಲ್ಲಿಸುತ್ತೇನೆ. ನೀನು ಹೇಳಿದ ಹೊರವನ್ನೇ ಮದುವೆ ಮಾಡಿಕೊಡುತ್ತೇನೆ. ಇವನು ದೇವೇಗೌಡ, ಈ ನಾಡಿನ ದೊರೆ. ನನ್ನ ಮರ್ಯಾದ ಹಾಳು ಮಾಡಬೇಡಮ್ಮ, ಹಾಳು ಮಾಡಬೇಡಮ್ಮ. ದೇವೇಗೌಡ, ನಾನು ಯಾರು ಗೊತ್ತೇ? ನಿನ್ನಂತ ಎಳೆ ಎತ್ತಿ ಬರುವ ನರನಾಗರವನ್ನು ಆಕಾಶಕ್ಕೆ ಹೊತ್ತು ಇರು, ಕರಕರನೆ ತಿರುಗಿಸಿ ಸಾಯಿಸಿ ಕೆಳಗೆ ಒಗೆಯುವ ಗರುಡಾದಿನಿ. ನಿನ್ನೆದುರಿಗೆ ನಿನ್ನ ತಂಗಿಯನ್ನು ಮದುವೆ ಮಾಡುತ್ತೇನೆ. ತಮ್ಮೆದುರು ತಡೆಯು. ಅವನ ಸುಟ್ಟಿಲ್ಲ ಈಗಲೂ ಮಾಡಿಬಿಡ್ತೀನಿ. ಮುತಾಲಿಕ, ನೀನು ದಯಮಾಡಿತ್ತು, ಅವನ ಜೀವಂತ ಸುತ್ತ ಆಗೋ ಕಲ್ಯಾಣಕ್ಕ ಅಪಶಕನ ಆಗ್ಬಾರ್ದು. ಸಮಾಧಾನ ಏ ದೇವೇಗೌಡ, ನನ್ನ ಸಂಗಾತಿಗೆ ಏನಾದರೂ ನೀನು ಕಿರುಕುಳ ನೀಡಿದರೆ ನಿನ್ನ ಮರಣ ತಕ್ಷಣದಲ್ಲಿ ಮಹಾನವೇ ಮಾಡೋದು ಖಂಡಿತ. ರಾಧಿಕಾ, ನೀನು ಒಳಗೆ ಹೋಗು, ನಾನು ಬರ್ತೀನಿ. ಏನಲ್ಲೇ ನನ್ನ ಮುಂದೆ ನಡ್ತಾ ಇದ್ದು? ನಾನು ಕೊಲೆಯಾಗಿರುವ ಈ ದೇವೇಗೌಡನಿಗೆ ಮರ್ಯಾದ ಹಾಳು ಮಾಡಿದಲ್ಲ. ಅಕ್ಕರಿಂದ ಸಾಕಿದ ನನ್ನ ತಂಗಿ ನನ್ನ ಮಾತು ಮೀರಿ ಹೋದಳು. ಎಂಥ ಜೀವನವೇ! ಹೇಳ್ರಿ ಗೌಡ್ರ, ಜಿತೇಂದ್ರ ಬರ್ತಾನ. ಹೇಳ್ರಿ ನಮಸ್ಕಾರ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರಕ್ಕ. ನೀನು ಒಂದು ವೇಳೆ ನನ್ನ ಜೊತೆಯಲ್ಲಿ ಇದ್ದಿದ್ದರ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಯಾಕೆ ಗೌಡ್ರೆ, ಏನಾಯ್ತು? ಹಾಕ್ಬಿಟ್ಟಿದ್ದೀಯ ಭಂಗ ತಂದರೆ? ಇಲ್ಲ, ಯಾರು ನಿಮ್ಮ ಮೇಲೆ ಕೈ ಮಾಡಿದ್ರೆ ಈಗಲೇ ಅವರನ್ನು ಮುಗಿಸಿ ಬಿಡುತ್ತೇನೆ. ಏ ಜಗನ್ನ, ಅವನ ಪೂರ್ತಿ ಕಾಂತಿವೀರ ನಮ್ಮ ಮನೆಗೆ ಬಂದು ನಮ್ಮ ತಂಗಿಗೆ ಕೊಡಲಿ ಬಾಳೆ ಹಾಕುವನು. ಅದನ್ನು ನಾನು ಹೇಗೆ ಒಳಗೊಟ್ಟು ಸಾಧ್ಯ? ನೀನು ಒಂದು ವೇಳೆಯಲ್ಲಿ ಇದ್ದಿದ್ದರ ಅವನ ಚಟ್ಟ ಕಟ್ಟಿ ಈ ಬೂಡದಲ್ಲಿ ಹಟ್ಟ ಹಾಕಿಬಿಟ್ಟಿದ್ದೀವಿ. ಮುತಾಲಿಕ ಬಂದು ಗೌಡ್ರೆ, ಆತ
ಮಾಡ್ಬೇಕು ಏನ್ ಮಾಡಬಾರದು ಅನ್ನೋದನ್ನ ಕುಂತು ಎಲ್ಲಾ ವಿಚಾರ ಮಾಡಿ ಹೇಳ್ತೀವಿ. ಎಲ್ಲರೂ ಶಾಂತರಾಗಿರಿ. ಅಲ್ಲೇ ಪ್ಲಾನ್ ಮಾಡೋಣ. ಹಾ ಇಂತ ಗಜರಾಜ್ ಬರ್ತಾ ಇದ್ದಾರೆ. ಅವನನ್ನ ಸ್ವಾಗತ ಮಾಡಿಕೊಂಡು ಅವನನ್ನ ಮಾಡಿಕೊಡೋಣ. ಆಮೇಲೆ ಎಲ್ಲ ವಿಚಾರ ಬನ್ನಿ ರವಿಕಾಂತ, ಬನ್ನಿ. ಈ ನಮ್ಮ ಗೌಡ್ರಿಗೆ ನೀವು ಬರೋದ್ರಿಂದ ಏನ್ ಮಾಡ್ತಾ ಇದ್ದಾರಾ ಸರ್ಪಗಾಳಿನ ದರ್ಪದ ಗೌಡ್ರು? ಬನ್ನಿ ರವಿಕಾಂತ, ಬನ್ನಿ. ಈ ಮಹಾನನಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಮಾವೀರ, ನೀವು ಬಂದದ್ದು ನಮಗೆ ತುಂಬಾ ಸಂತೋಷವಾಯಿತು. ಪರವಾಗಿಲ್ಲ ಬಿಡಿ. ಈ ಕಾರಣವಾಗಿ ನಿಂತಿರವೇ ಸಿಂಹಾಸನ ಆಗಿರುವಾಗ ಮುಂದೆ ಮುತಾಲಿಕ, ನಮ್ಮ ವಿಷಯವನ್ನ ಈ ರವಿಕಾಂತನವರಿಗೆಲ್ಲ ಹೇಳು. ಯಾಕಂದ್ರ ಆ ಕಡು ವೈರಿಗಳನ್ನು ನಾವು ಈಗ ಮಟ್ಟ ಹಾಕಲೇಬೇಕು. ಮರ್ಯಾದೆ ನನಗೆ ಬರಲೇಬೇಕು. ಎಲ್ಲರೂ ಬಲ್ಲ ಈ ಮಲ್ಲ ನಿಮ್ಮೆಲ್ಲರ ಮನದಲ್ಲಿ ತುಂಬಿಕೊಂಡಿರುವಾಗ ಅಪರಿಸರು ನೀವ್ಯಾವುದೂ ಚಿಂತೆ ಮಾಡಬೇಡಿ. ಏನಂತ ಹೇಳಿ ಅಂತ ವಿಷಯ ಗಂಭೀರವಾಗಿದೆ. ಎಲ್ಲವೂ ಬಿಡಿಬಿಡಿಸಿ ಶಾಂತವಾಗಿ ಎಲ್ಲವನ್ನು ಅಲ್ಲೇ ಕುಂತು ಹೇಳ್ತೀನಿ. ಎಲ್ಲರೂ